ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ವಿಡಿಯೋ. ಸೊ ಇವಾಗ ನಾವು ಈ ವಿಡಿಯೋದಲ್ಲಿ ಕಾಲೇಜ್ದು ಪ್ರೈವೇಟ್ ಲಿಸ್ಟ್ನ ಯಾವ ಥರ ಮಾಡ್ಕೋಬೇಕಂತ ಡಿಸ್ಕಸ್ ಮಾಡೋಣ. ಸೊ ಇವಾಗ ನಾನು ನಿಮಗೆ ಲೈವಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾವ ಥರ ಕೋರ್ಸಸ್ನ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಥರ ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಕಟ್ ಆಫ್ನ ಯಾವ ಥರ ಚೆಕ್ ಮಾಡ್ಕೋಬೇಕು ಹಾಗಂತ. ಸೊ ಈ ಒಂದು ಇನ್ಫಾರ್ಮೇಷನ್ ನೀವು ಕಂಪ್ಲೀಟಾಗಿ ನೋಡಿಕೊಂಡ್ರೆ ನಿಮಗೆ ಸ್ವಲ್ಪ ಐಡಿಯಾ ಬರ್ಬೋದು ಮತ್ತು ನೀವು ಓನಾಗಿ ನಿಮ್ಮ ಕಾಲೇಜ್ದು ಪ್ರೈವೇಟ್ ಲಿಸ್ಟ್ನ ಮಾಡ್ಕೋಬೋದು. ಸೊ ನಾನು ಇವಾಗ ನಿಮಗೆ ಕೆಲವೊಂದು ಎಕ್ಸಾಂಪಲ್ ಅಷ್ಟೇ ತೋರಿಸ್ತೀನಿ. ಸೊ ಇದೇ ಪ್ರಕಾರ ನೀವು ನಿಮಗೆ ಎಷ್ಟು ಕೋರ್ಸ್ ಬೇಕು, ಎಷ್ಟು ಕಾಲೇಜ್ ಬೇಕು ಆ ಥರ ಲಿಸ್ಟ್ನ ನೀವು ಮಾಡ್ಕೋಬೋದು. ಸೊ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋ ಮೇಲೆ ಲೈಕ್ ಮಾಡಿ ಮತ್ತು ಇನ್ನೊವರಿಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದೇ ಥರ ನಿಮಗೆ ಕೌನ್ಸ್ ರಿಲೇಟೆಡ್ ಅಪ್ಡೇಟ್ಸ್ ಮತ್ತು ಗೈಡೆನ್ಸ್ ಟೈಮ್ ಫ್ರೀಯಾಗಿ ಸಿಗ್ತಾ ಇರುತ್ತೆ. ಸೊ ನಾನು ಇವಾಗ ನಿಮಗೆ ತೋರ್ಸೋಕ್ಕೆ ಒಂದು ಸ್ಕೋರ್ ಕಾರ್ಡ್ನ ತೊಗೊಂಡಿದ್ದೀನಿ. ಸೊ KCET ಸ್ಕೋರ್ ಕಾರ್ಡ್ ನಿಮ್ಮ ಹತ್ರ ಆಲ್ರೆಡಿ ಇರುತ್ತೆ. ಸೊ ಫಸ್ಟ್ಗೆ ಕೋರ್ಸ್ದು ಲಿಸ್ಟ್ನ ಮಾಡ್ಕೋಬೇಕಾಗುತ್ತೆ, ಅದಂದ್ರೆ ಕಾಲೇಜ್ದು ಪ್ರೈವೇಟ್ ವೈಸ್ ಲಿಸ್ಟ್ನ ಮಾಡ್ಕೋಬೇಕಾಗುತ್ತೆ. ಸೊ ನಿಮಗೆ ತೋರ್ಸೋಕ್ಕೋಸ್ಕರ ಒಂದು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಫಸ್ಟ್ಗೆ ಕೋರ್ಸ್ದು ಲಿಸ್ಟ್ನ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಅಗ್ರಿ ಆಗಿರ್ಬೋದು ಮತ್ತು ಸೆಕೆಂಡ್ ಹಾರ್ಟಿ ಮತ್ತು ಥರ್ಡ್ ಫಾರೆಸ್ಟ್ರಿ. ಸೊ ಇವಾಗ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಇಷ್ಟೇ ಕೋರ್ಸ್ನ ತೊಗೊಂಡಿದ್ದೀನಿ. ಬಟ್ ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಜಾಸ್ತಿ ಕೋರ್ಸ್ಗೆ ಅಡ್ಮಿಷನ್ ತೊಗೊಳಕ್ಕೆ ಅಥವಾ ಜಾಯ್ನ್ ಆಗೋಕ್ಕೆ ಇಷ್ಟ ಇರುತ್ತೆ. ಮತ್ತು ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಕೇವಲ ಒಂದೇ ಕೋರ್ಸಲ್ಲಿ ಜಾಯ್ನ್ ಆಗೋಕ್ಕೆ ಇಷ್ಟ ಇರುತ್ತೆ. ಸೊ ಇದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನಿಮಗೆ ಎಷ್ಟು ಕೋರ್ಸ್ಗೆ ಮತ್ತು ಯಾವ ಕೋರ್ಸ್ಗೆ ಜಾಯ್ನ್ ಆಗಬೇಕು ಹಾಗಂತ. ಸೊ ಅದೇ ಪ್ರಕಾರವಾಗಿ ನೀವು ಫಸ್ಟ್ಗೆ ಕೋರ್ಸ್ದು ಪ್ರೈವೇಟ್ ಲಿಸ್ಟ್ನ ಮಾಡ್ಕೊಳ್ಳಿ. ಸೊ ನನಗೆ ಫಸ್ಟ್ಗೆ ಅಗ್ರಿಯಲ್ಲಿ ಜಾಯ್ನ್ ಆಗೋಕ್ಕೆ ಇಷ್ಟ ಇರುತ್ತೆ. ಒಂದು ವೇಳೆ ಅಗ್ರಿಯಲ್ಲಿ ಯಾವುದೇ ಸೀಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ಹಾರ್ಟಿಕಲ್ಚರಲ್ಲಿ ಜಾಯ್ನ್ ಆಗ್ತೀನಿ. ಒಂದು ವೇಳೆ ಹಾರ್ಟಿಕಲ್ಚರಲ್ಲಿ ಕೂಡ ಸಿಗಲಿಲ್ಲ ಅಂತ ಹೇಳಿದ್ರೆ ಫಾರೆಸ್ಟಿಗೆ ಜಾಯ್ನ್ ಆಗ್ತೀನಿ ಹಾಗಂತ. ಸೊ ಈ ಥರ ನಾನು ಒಂದು ಪ್ರೈವೇಟ್ ಲಿಸ್ಟ್ನ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಪ್ರಕಾರ ನಿಮಗೆ ಫಸ್ಟ್ ಕೋರ್ಸ್ ಯಾವ್ದು ಬೇಕು, ಸೆಕೆಂಡ್ ಕೋರ್ಸ್ ಯಾವ್ದು ಬೇಕು, ಥರ್ಡ್ ಕೋರ್ಸ್ ಯಾವ್ದು ಬೇಕು ಆ ಥರ ನೀವು ಕೋರ್ಸ್ದು ಪ್ರೈವೇಟ್ ಲಿಸ್ಟ್ನ ಮಾಡ್ಕೋಬೇಕು. ಸೊ ಇದು ನಮ್ಮದು ಫಸ್ಟ್ ಕೆಲಸ ಆಗಿರುತ್ತೆ. ಸೊ ಫಸ್ಟಿಗೆ ನಾನು ಅಗ್ರಿ ಕೋರ್ಸ್ನ ಮೆನ್ಷನ್ ಮಾಡಿದ್ದೀನಿ. ಅದಂದ್ರೆ ಅಗ್ರಿ ಕೋರ್ಸಲ್ಲಿ ನನಗೆ ಯಾವ ಕಾಲೇಜ್ ಜಾಯ್ನ್ ಆಗೋಕ್ಕೆ ಇಷ್ಟ ಇರುತ್ತೆ ಅದರದ್ದು ಲೀಸ್ಟ್ನ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಒಂದೇ ಕಾಲೇಜ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನಂದು ರ್ಯಾಂಕ್ ಸ್ವಲ್ಪ ಜಾಸ್ತಿ ಇದೆ. ಸೊ ಅದರ ಪ್ರಕಾರ ನಾನು ಇಲ್ಲಿ ನಿಮಗೆ ಎಕ್ಸಾಂಪಲ್ ತೋರಿಸೋಕ್ಕೋಸ್ಕರ ಇಲ್ಲಿ ಒಂದೇ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ನಿಮಗೆ ಬೇಕಿದ್ದರೆ ಜಾಸ್ತಿ ಕಾಲೇಜ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಮಗೆ ಸೆಕೆಂಡ್ ಕೆಲಸ ಇರೋದು ಆ ಒಂದು ಕೋರ್ಸ್ ರಿಲೇಟೆಡ್ ಯಾವ ಕಾಲೇಜ್ಗೆ ಜಾಯ್ನ್ ಆಗುವಂತ ಇಷ್ಟ ಇರುತ್ತೆ ಅದರದ್ದು ಲೀಸ್ಟ್ ಮಾಡ್ಕೊಳ್ಳೋದು. ಸೊ ಹಾಗೆಯೇ ಸೆಕೆಂಡ್ ಬಂದ್ಬಿಟ್ಟು ಹಾರ್ಟಿಕಲ್ಚರ್ ಕೋರ್ಸಲ್ಲಿ ನನಗೆ ಈ ಎರಡು ಕಾಲೇಜಲ್ಲಿ ಜಾಯ್ನ್ ಆಗಿ ಇಷ್ಟ ಇರುತ್ತೆ. ಒಂದು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಹಿರಿಯೂರು ಮತ್ತು ಇನ್ನೊಂದು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಕೋಲಾರ. ಸೊ ಇವಾಗ ನಾವು ರ್ಯಾಂಕ್ ಬಗ್ಗೆ ಬಿಟ್ಬಿಡಿ, ರ್ಯಾಂಕ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಜಸ್ಟ್ ನೀವು ಇವಾಗ ಕೋರ್ಸ್ ಮತ್ತು ಕಾಲೇಜ್ದು ಲೀಸ್ಟ್ನ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನಾವು ನಮಗೆ ಎಷ್ಟು ಕೋರ್ಸ್ ಬೇಕು ಮತ್ತು ಎಷ್ಟು ಕಾಲೇಜ್ ಬೇಕು ಅದರದ್ದು ಲೀಸ್ಟ್ನ ಮಾಡ್ಕೊಂಡಿವಿ. ನಮಗೆ ನೆಕ್ಸ್ಟ್ ಕೆಲಸ ಇರೋದು ರ್ಯಾಂಕ್ನ ನೋಡ್ಕೊಳ್ಳೋದು. ಸೊ ಇವಾಗ ನಮಗೆ KCET ಸ್ಕೋರ್ ಕಾರ್ಡಲ್ಲಿ ಡಿಫ್ರೆಂಟ್ ಕೋರ್ಸ್ ಮತ್ತು ಡಿಫ್ರೆಂಟ್ ರ್ಯಾಂಕ್ನ ಮೆನ್ಷನ್ ಮಾಡಿದ್ದಾರೆ. ಸೊ ನಮಗೆ ಯಾವ ಕೋರ್ಸ್ಗೆ ಜಾಯ್ನ್ ಆಗೋಕ್ಕಿಂತ ಇಷ್ಟ ಇರುತ್ತೆ ಅಂತ ಇವಾಗ ನಾವು ಲೀಸ್ಟ್ನ ಮಾಡ್ಕೊಂಡಿವಲ್ಲ ಆ ಒಂದು ಕೋರ್ಸ್ದು ರ್ಯಾಂಕ್ನ ಇಲ್ಲಿ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನಾವು ಅಗ್ರಿಕಲ್ಚರ್ ರ್ಯಾಂಕ್ ಅಷ್ಟೇ ನೋಡ್ಕೋಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಾವು ಇವಾಗ ಅದೇ ಕೋರ್ಸಲ್ಲಿ ಇರುವಂಥ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ನಿಮಗೆ ಬೇಕಿದ್ರೆ ಬೇರೆ ಕೋರ್ಸ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಮತ್ತು ಅದರದ್ದು ರ್ಯಾಂಕ್ ಕೂಡ ಚೆಕ್ ಮಾಡ್ಕೋಬೋದು. ಸೊ ಇವಾಗ ನಿಮಗೆ ತೋರ್ಸೋಕ್ಕೆ ಅಂದರೆ ಲೀಸ್ಟ್ನ ಯಾವ ಥರ ಮಾಡ್ಕೋಬೇಕಂತ ತೋರ್ಸೋಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೇ ಹೇಳ್ತಾ ಇದ್ದೀನಿ. ಸೊ ಇವಾಗ ನನಗೆ ಅಗ್ರಿಕಲ್ಚರ್ ಕೋರ್ಸಲ್ಲಿ ಇಷ್ಟೊಂದು ರ್ಯಾಂಕ್ ಬಂದಿದೆ, ಅಂದರೆ ಪ್ರಾಕ್ಟಿಕಲ್ ರ್ಯಾಂಕ್ ಇಷ್ಟಾಗಿರುತ್ತೆ ಮತ್ತು ಜನರಲ್ ರ್ಯಾಂಕ್ ಇಷ್ಟಾಗಿರುತ್ತೆ. ಸೊ ನನಗೆ ಜನರಲ್ ರ್ಯಾಂಕಲ್ಲಿ ಸೀಟ್ ಸಿಗೋಲ್ಲ, ಹಾಗಾಗಿ ನಾನು ಇದನ್ನು ಕನ್ಸಿಡರ್ ಮಾಡ್ತಾಯಿಲ್ಲ. ಬಟ್ ಒಂದು ವೇಳೆ ನಿಮ್ಮದು ಜನರಲ್ ರ್ಯಾಂಕ್ ಕೂಡ ಚೆನ್ನಾಗಿದೆ, ಸೊ ಈ ಒಂದು ರ್ಯಾಂಕ್ ಕೂಡ ನೋಡಿಕೊಂಡು ನೀವು ಪ್ರೈವೇಟ್ ವೈಸ್ ಕಾಲೇಜ್ದು ಲೀಸ್ಟ್ನ ಮಾಡ್ಕೋಬೋದು. ಬಟ್ ಈ ಒಂದು ರ್ಯಾಂಕ್ಗೆ ನನಗೆ ಯಾವುದೇ ಫಾರ್ಮರ್ಸ್ ಕೋರ್ಸಲ್ಲಿ ಸೀಟ್ ಸಿಗೋಲ್ಲ, ಹಾಗಾಗಿ ನಾನು ಇದನ್ನೇ ಬಿಡ್ತೀನಿ. ಬಟ್ ಇಲ್ಲಿ ನಮ್ಮದು ಪ್ರಾಕ್ಟಿಕಲ್ ರ್ಯಾಂಕ್ ಸ್ವಲ್ಪ ಚೆನ್ನಾಗಿದೆ, ಹಾಗಾಗಿ ಇದರಲ್ಲಿ ನನಗೆ ಸೀಟ್ ಸಿಗ್ಬೋದು ಅಂತೇಳಿ ಈ ಒಂದು ರ್ಯಾಂಕ್ ಅಷ್ಟೇ ನಾನು ಕನ್ಸಿಡರ್ ಮಾಡಿದ್ದೀನಿ. ಸೊ ಇದೇ ಥರ ನೀವು ನಿಮಗೆ ಬೇಕಾಗಿರೋ ಕೋರ್ಸ್ ಮತ್ತು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ಈ ಒಂದು ರ್ಯಾಂಕ್ನು ಕೂಡ ಒಂದ್ಸಲ ನೀವು ನೋಡ್ಕೋಬೇಕಾಗುತ್ತೆ. ಸೊ ಇವಾಗ ನಾವು ರ್ಯಾಂಕ್ನ ನೋಡ್ಕೊಂಡ್ವಿ, ಅಗ್ರಿಕಲ್ಚರಲ್ಲಿ ಎಷ್ಟು ರ್ಯಾಂಕ್ ಇದೆ ಹಂಗಂತ. ಅದಂತರ ನಮಗೆ ನೆಕ್ಸ್ಟ್ ಕೆಲಸ ಇರೋದು ಕಟ್ ಆಫ್ PDF ಓಪನ್ ಮಾಡ್ಕೊಳ್ಳೋದು. ಸೊ ನಾನು ಈ ಥರ ಕಟ್ ಆಫ್ PDF ಓಪನ್ ಮಾಡ್ಕೊಂಡಿದ್ದೀನಿ. ಇದು ಲಾಸ್ಟ್ ಇದ್ದು ಕಟ್ ಆಫ್ ಆಗಿರುತ್ತೆ, 2023 ರೌಂಡ್ 2ದು ಕಟ್ ಆಫ್ ಆಗಿರುತ್ತೆ. ಸೊ ನಿಮಗೆ ಬೇಕಿದ್ದರೆ ಇದೇ ಥರ ನೀವು ನಿಮಗೆ ಯಾವ ಕೋರ್ಸ್ದು ಇಷ್ಟ ಇರುತ್ತೆ ಆ ಒಂದು ಕೋರ್ಸ್ದು ಕಟ್ ಆಫ್ PDF ಓಪನ್ ಮಾಡ್ಕೋಬೇಕಾಗುತ್ತೆ. ಮತ್ತು ನೀವು ಯಾವುದಾದ್ರೂ ರೌಂಡ್ದು ಕಟ್ ಆಫ್ನ ರೆಫರ್ ಮಾಡ್ಕೊಂಡು ಕೂಡ ಪರವಾಗಿಲ್ಲ. ಬಟ್ ನನ್ನ ಸಜೆಷನ್ ಇರೋದು ಸೆಕೆಂಡ್ ರೌಂಡ್ ಕಟ್ ಆಫ್ನ ರೆಫರ್ ಮಾಡಿಕೊಂಡ್ರೆ ಸ್ವಲ್ಪ ನಮಗೆ ನಿಯರೆಸ್ಟ್ ವ್ಯಾಲ್ಯೂ ಸಿಗುತ್ತೆ. ಬಟ್ ಫಸ್ಟ್ ರೌಂಡ್ ಆಗಿರ್ಬೋದು ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಗಿರ್ಬೋದು ಅದರಲ್ಲಿ ಅಷ್ಟೊಂದು ಕ್ಲಿಯರಾಗಿ ಇನ್ಫಾರ್ಮೇಷನ್ ಸಿಗೋಲ್ಲ. ಹಾಗಾಗಿ ನೀವು ಕೂಡ ಲಾಸ್ಟ್ ಇರೋದು ಸೆಕೆಂಡ್ ರೌಂಡ್ದು ಕಟ್ ಆಫ್ PDF ಓಪನ್ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು. ಸೊ ಇವಾಗ ನಾನು ಈ ಒಂದು PDF ಅಲ್ಲಿ ತುಂಬ ಕಾಲೇಜಸ್ ಮತ್ತು ತುಂಬ ಕ್ಯಾಟಗರಿ ಇದೆ. ಸೊ ಹಾಗಾಗಿ ಇದನ್ನು ನನಗೆ ಮ್ಯಾನ್ಯುವಲಿ ಚೆಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ನಾನು ಇಲ್ಲಿ ಡೈರೆಕ್ಟಾಗಿ ಸರ್ಚ್ ಮಾಡ್ತೀನಿ. ಸೊ ಫಸ್ಟ್ ಕಾಲೇಜ್ ಇರೋದು ನಂದು ಬಿಜಾಪುರ ಅಗ್ರಿ ಕಾಲೇಜ್ ಇತ್ತು. ಸೊ ಹಾಗಾಗಿ ಇಲ್ಲಿ ಬಿಜಾಪುರ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ನನಗೆ ಒಂದು ರಿಸಲ್ಟ್ ತೋರಿಸ್ತಾ ಇದೆ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಬಿಜಾಪುರ ಹಂಗಂತ. ಸೊ ಇಲ್ಲಿ ಕೂಡ ನೀವು ನೋಡ್ತಿರ್ಬೋದು. ಸೊ ಇದೇ ಥರ ನಿಮಗೆ ಯಾವ ಕಾಲೇಜ್ ಬೇಕು ಅದನ್ನು ಡೈರೆಕ್ಟಾಗಿ ಸರ್ಚ್ ಮಾಡಿ ಅದರದ್ದು ರಿಸಲ್ಟ್ನ ಚೆಕ್ ಮಾಡ್ಕೋಬೋದು.
ಸೊ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಕ್ಯಾಟಗರಿ 1G ಇದೆ ಅಂತ ತಿಳ್ಕೊಳ್ಳಿ. ಸೊ 1G ಇದೆ, ಬಟ್ ಇದರಲ್ಲಿ ಯಾವುದೇ ರಿಸರ್ವೇಷನ್ ಇಲ್ಲ. ಸೊ ಕನ್ನಡ ಆಗಿರ್ಬೋದು ಮತ್ತು ರೂರಲ್ ಆಗಿರ್ಬೋದು, ಈ ಥರ ನನಗೆ ಯಾವುದೇ ರಿಸರ್ವೇಷನ್ ಇಲ್ಲ. 1G ಕ್ಯಾಟಗರಿ 1G ಇದೆ ಅಂತ ಅಂದ್ಕೊಳ್ಳಿ. ಸೊ ಈ ಒಂದು ನಂದು ಕ್ಯಾಟಗರಿ ಪ್ರಕಾರ ಇಲ್ಲಿ ನನಗೆ ರ್ಯಾಂಕ್ ಅಥವಾ ಕಟ್ ಆಫ್ ಮೆನ್ಷನ್ ಆಗಿರೋದು 1393 ಕಟ್ ಆಫ್ ಇದೆ. ಹಾಗಾಗಿ ಈ ಒಂದು ಕಾಲೇಜ್ ಕೂಡ ನನಗೆ ಸಿಗಲ್ಲ ಅಂತ ಗೊತ್ತು, ಬಟ್ ನಾನು ಆಲ್ರೆಡಿ ಲೀಸ್ಟ್ನ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಕಟ್ ಆಫ್ನ ನೋಡೋಕ್ಕಿಂತ ಮುಂಚೆನೇ ನಾನು ಲೀಸ್ಟ್ನ ಮಾಡ್ಕೊಂಡಿದ್ದೆ. ಸೊ ಒಂದು ಕಾಲೇಜ್ ಬಗ್ಗೆ ಆಯಿತು. ಮತ್ತು ಹಾಗೆಯೇ ನೆಕ್ಸ್ಟ್ ಕಾಲೇಜ್ ಇರೋದು ನಂದು ಹಿರಿಯೂರ್ದು ಒಂದು ಕಾಲೇಜ್ ಇತ್ತು. ಸೊ ಅದನ್ನು ಕೂಡ ನಾನು ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ಕೂಡ ನನಗೆ ರಿಸಲ್ಟ್ ಸಿಕ್ತು, ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಹಿರಿಯೂರು ಅಂತ. ಸೊ ಇಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ನನಗೆ ಕಟ್ ಆಫ್ ಇರೋದು 2000+ ಕಟ್ ಆಫ್ ಇದೆ. ಬಟ್ ನಂದು ರ್ಯಾಂಕ್ ಇರೋದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕ್ ಇರೋದು 1900+ ಇತ್ತು. ಸೊ ಇಲ್ಲಿ ನನಗೆ ರ್ಯಾಂಕ್ ಸ್ವಲ್ಪ ನನ್ನ ರ್ಯಾಂಕ್ಗಿಂತ ಸ್ವಲ್ಪ ಜಾಸ್ತಿಯೇ ಇದೆ. ಹಾಗಾಗಿ ಈ ಒಂದು ಕಾಲೇಜ್ ನನಗೆ ಈ ವರ್ಷ ಸಿಗ್ಬೋದು ಅಂತ ನನಗೆ ಒಂದು ಹೋಪ್ ಇದೆ, ಅಥವಾ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಈ ಒಂದು ಕಾಲೇಜನ್ನ ನಾನು ಹಾಗೆ ಇಡ್ತೀನಿ. ಸೊ ನಾನು ಫಸ್ಟಿಗೆ ಲೀಸ್ಟ್ನ ಮಾಡ್ಕೊಂಡಿದ್ದೀನಿ, ಅದಾಂತರ ಇಲ್ಲಿ ಸೆಕೆಂಡ್ ಆಗಿ ಬಂದುಬಿಟ್ಟು ಕಟ್ ಆಫ್ನ ನೋಡ್ಕೋತಾ ಇದ್ದೀನಿ. ಸೊ ಇದು ಕೂಡ ಕಾಲೇಜ್ ಆಯಿತು. ಮತ್ತು ಹಾಗೆಯೇ ನೆಕ್ಸ್ಟ್ ಬರೋದು ಕೋಲಾರ ಕಾಲೇಜ್ ಕೂಡ ಸರ್ಚ್ ಮಾಡೋಣ. ಸೊ ಕೋಲಾರ ಕೂಡ ಇಲ್ಲಿ ರಿಸಲ್ಟ್ ತೋರಿಸ್ತಾ ಇದೆ. ಸೊ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಕೋಲಾರ. ಸೊ ಇಲ್ಲಿ ಕೂಡ ನನಗೆ ಲಾಸ್ಟ್ದು ಕಟ್ ಆಫ್ ರ್ಯಾಂಕ್ 2000+ ಇದೆ. ಸೊ ಹಾಗಾಗಿ ಇದು ಕೂಡ ಕಾಲೇಜ್ ನನಗೆ ಈ ವರ್ಷ ಸಿಗ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಇವಾಗ ನಾವು ಎಷ್ಟು ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅಥವಾ ಲೀಸ್ಟ್ನ ಮಾಡ್ಕೊಂಡಿದ್ವಿ. ಸೊ ಆ ಎಲ್ಲ ಕಾಲೇಜ್ದು ಕಟ್ ಆಫ್ನ ಇಲ್ಲಿ ಚೆಕ್ ಮಾಡ್ಕೊಂಡಿದ್ವಿ, ಮತ್ತು ಆ ಒಂದು ರ್ಯಾಂಕ್ನ ನಾವು ಇಲ್ಲಿಗೆ ಬರ್ಕೊಂಡಿದ್ವಿ. ಸೊ ಇಲ್ಲಿ ಫಸ್ಟಿಗೆ ಕೋರ್ಸ್ ಆಗಿರ್ಬೋದು ಮತ್ತು ಕಾಲೇಜ್ ಆಗಿರ್ಬೋದು, ಇದನ್ನು ನಾವು ಫಸ್ಟಿಗೆ ಬರ್ಕೊಂಡಿದ್ವಿ. ಅದಾಂತರ ನಾವು ಕಟ್ ಆಫ್ನ ನೋಡಿಕೊಂಡು ಇಲ್ಲಿ ರ್ಯಾಂಕ್ನ ಬರ್ಕೊಂಡಿದ್ವಿ. ಸೊ ಇಲ್ಲಿ ಕೂಡ ರ್ಯಾಂಕ್ನ ಬರ್ಕೊಂಡಿದ್ವಿ ಮತ್ತು ಇಲ್ಲಿ ಕೂಡ ರ್ಯಾಂಕ್ನ ಬರ್ಕೊಂಡಿದ್ವಿ. ಸೊ ಇಲ್ಲಿ ನಾವು ನೆಕ್ಸ್ಟ್ ಕೆಲಸ ಮಾಡಬೇಕಾಗಿರೋದು ಏನಂತ ಹೇಳಿದರೆ, ಸೊ ರ್ಯಾಂಕ್ನ ಬರ್ಕೊಂಡ ನಂತರ ಸೊ ಲಾಸ್ಟ್ ಇಯರ್ದು ಕಟ್ ಆಫ್ ಎಷ್ಟಿತ್ತು ಆ ಒಂದು ಕಟ್ ಆಫ್ ಈ ವರ್ಷ ನಮಗೆ ಏನು ರ್ಯಾಂಕ್ ಬಂದಿದೆಯಲ್ಲ KCET ರ್ಯಾಂಕ್, ಅದಕ್ಕಿಂತ ಜಾಸ್ತಿ ಇರಬೇಕು. ಸೊ ಅದಕ್ಕಿಂತ ಜಾಸ್ತಿ ಇದ್ದರೆ ಅಷ್ಟೇ ಈ ವರ್ಷ ನಮಗೆ ಸಿಗುತ್ತೆ ಅಂತ ನಾವು ಅನ್ಕೋಬೋದು. ಬಟ್ ನಮ್ಮ ರ್ಯಾಂಕ್ಗಿಂತ ಲಾಸ್ಟ್ದು ಕಟ್ ಆಫ್ ಕಡಿಮೆ ಇದ್ದರೆ ಆ ಒಂದು ಕಾಲೇಜ್ ನಮಗೆ ಸಿಗಲ್ಲ ಅಂತ ಅನ್ಕೋಬೋದು. ಸೊ ಇಲ್ಲಿ ನಂದು ರ್ಯಾಂಕ್ಗಿಂತ ಕಟ್ ಆಫ್ ಕಡಿಮೆ ಇದೆ, ಹಾಗಾಗಿ ಈ ಕಾಲೇಜ್ ನನಗೆ ಸಿಗಲ್ಲ ಅಂತ ಗೊತ್ತು. ಹಾಗಾಗಿ ಇದನ್ನು ನಾನು ಕ್ಯಾನ್ಸಲ್ ಮಾಡ್ತೀನಿ. ಅದಂತರ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹಿರಿಯೂರು ಮತ್ತು ಕೋಲಾರ ಕಾಲೇಜ್ ಇದೆಯಲ್ಲ, ಸೊ ಅದರದ್ದು ಲಾಸ್ಟ್ದು ಕಟ್ ಆಫ್ ನನ್ನ ರ್ಯಾಂಕ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಈ ಎರಡು ಕಾಲೇಜ್ ನನಗೆ ಸಿಗ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಇವಾಗ ಲೀಸ್ಟ್ನ ಮಾಡ್ಕೊಂಡಿದ್ದೀನಲ್ಲ, ಸೊ ಹಾಗಾಗಿ ಈ ಒಂದು ಕಾಲೇಜಲ್ಲಿ ಕೂಡ ನನಗೆ ಜಾಯ್ನ್ ಆಗಿ ಇಷ್ಟ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಎರಡು ಕಾಲೇಜನ್ನ ಹಾಗೆ ಇಟ್ಕೋತೀನಿ. ಸೊ ನಿಮಗೆ ಯಾವ ಕಾಲೇಜಿಗೆ ಜಾಯ್ನ್ ಆಗೋಂತ ಇಷ್ಟ ಇರುತ್ತೆ, ಸೊ ಅದರದ್ದು ಫಸ್ಟಿಗೆ ಲೀಸ್ಟ್ನ ಮಾಡ್ಕೊಳ್ಳಿ. ಅದಾಂತರ ಕಟ್ ಆಫ್ ರ್ಯಾಂಕ್ನ ಮುಂದ್ಗಡೆ ಬರ್ಕೊಳ್ಳಿ. ಅದನ್ನು ಕಟ್ ಆಫ್ PDF ಓಪನ್ ಮಾಡಿಕೊಂಡು ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ನಿಂತಿತ್ತು ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಒಂದು ವೇಳೆ ನಿಮ್ಮದು ರ್ಯಾಂಕ್ ಲಾಸ್ಟ್ ಇಯರ್ ಕಟ್ ಆಫ್ಗಿಂತ ಕಡಿಮೆ ಇದ್ದರೆ ಸೊ ಆ ಒಂದು ಕಾಲೇಜ್ ನೀವು ಹಾಗೆ ಇಟ್ಕೋಬೋದು. ಬಟ್ ಒಂದು ವೇಳೆ ನಿಮ್ಮದು ರ್ಯಾಂಕ್ ಲಾಸ್ಟ್ ಇಯರ್ ಕಟ್ ಆಫ್ಗಿಂತ ಜಾಸ್ತಿ ಇದ್ದರೆ ಆ ಒಂದು ಕಾಲೇಜನ್ನು ನೀವು ಕ್ಯಾನ್ಸಲ್ ಮಾಡ್ಬೋದು. ಸೊ ಈ ಒಂದು ಕಾಲೇಜನ್ನು ಆಪ್ಷನ್ ಎಂಟ್ರಿ ಮಾಡಿದರೂ ಕೂಡ ನಿಮ್ಮ ರ್ಯಾಂಕ್ ಪ್ರಕಾರ ಈ ಒಂದು ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗಲ್ಲ. ಹಾಗಾಗಿ ಇದನ್ನು ಆಪ್ಷನ್ ಎಂಟ್ರಿ ಮಾಡಿದರೂ ಕೂಡ ಇದು ವೇಸ್ಟ್ ಆಗುತ್ತೆ. ಸೊ ಈ ವರ್ಷ ನನಗೆ ರ್ಯಾಂಕ್ ಇರೋದು ಅಗ್ರಿಕಲ್ಚರ್ ಪ್ರಾಕ್ಟಿಕಲಿಸಮಲ್ಲಿ 1998 ಇದೆ. ಬಟ್ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಕಾಲೇಜಲ್ಲಿ ಲಾಸ್ಟ್ ಇರೋದು ಕಟ್ ಆಫ್ ಇರೋದು 2000+ ಇದೆ. ಎರಡು ಕಾಲೇಜಲ್ಲಿ 2000+ ಇದೆ. ಅಂದರೆ ನಂದು ರ್ಯಾಂಕ್ಗಿಂತ ಲಾಸ್ಟ್ ಇರೋದು ಕಟ್ ಆಫ್ ಜಾಸ್ತಿ ಇದೆ. ಸೊ ಹಾಗಾಗಿ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಸಿಗೋದು ಚಾನ್ಸಸ್ ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಇವಾಗ ನಾನು ನಿಮಗೆ ಒಂದು ಎಕ್ಸಾಂಪಲ್ನ ಹೇಳಿದ್ದೀನಿ. ಕೆಲವೊಂದು ಕೋರ್ಸ್ನ ಮತ್ತು ಕೆಲವೊಂದು ಕಾಲೇಜ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಎಕ್ಸಾಂಪಲ್ನ ಹೇಳಿದ್ದೀನಿ. ಬಟ್ ಇದೇ ಥರ ನೀವು ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿಕೊಂಡು ನಿಮಗೆ ಎಷ್ಟು ಕೋರ್ಸ್ ಬೇಕು, ನಿಮಗೆ ಎಷ್ಟು ಕಾಲೇಜಸ್ ಬೇಕು ಆ ಒಂದು ಕೋರ್ಸಲ್ಲಿ ಆ ಥರ ನೀವು ಲೀಸ್ಟ್ನ ಮಾಡಿಕೊಂಡು ಪ್ರತಿಯೊಂದು ಕಾಲೇಜಲ್ಲಿ ಈ ಥರ ಕಟ್ ಆಫ್ನ ನೋಡಿಕೊಂಡು ಫೈನಲ್ ಪ್ರಯಾರಿಟಿ ಲೀಸ್ಟ್ನ ಪ್ರಿಪೇರ್ ಮಾಡ್ಕೋಬೋದು. ಸೊ ಇವಾಗಲೇ ನೀವು ಸ್ವಲ್ಪ ಕಷ್ಟಪಟ್ಟು ಲೀಸ್ಟ್ನ ರೆಡಿ ಮಾಡಿಕೊಂಡ್ರೆ ನಿಮಗೆ KCET ಕೌನ್ಸಿಲಿಂಗ್ ಇದ್ದಾಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅಲ್ಲಿ ಜಾಸ್ತಿ ಏನೂ ಟೆನ್ಷನ್ ಆಗೋಲ್ಲ ಮತ್ತು ಜಾಸ್ತಿ ಏನೂ ಅಲ್ಲಿ ಕಷ್ಟಪಡೋದು ಅವಶ್ಯಕತೆ ಇಲ್ಲ. ಬಟ್ ಇವಾಗ ನೀವು ಈ ಥರ ಹೋಮ್ವರ್ಕ್ನ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಆಮೇಲೆ ನಿಮಗೆ ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಕಾಲೇಜಲ್ಲಿ ಎಷ್ಟು ಕಟ್ ಆಫ್ ನಿಂತಿತ್ತು ಮತ್ತು ಆ ಒಂದು ಕಾಲೇಜ್ ನಿಮಗೆ ಈ ವರ್ಷ ಸಿಗುತ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಒಂಥರ ಟೆನ್ಷನ್ ಇರುತ್ತೆ ಮತ್ತು ಕನ್ಫ್ಯೂಷನ್ ಕೂಡ ಇರುತ್ತೆ. ಸೊ ಹಾಗಾಗಿ ಆಮೇಲೆ ನಿಮಗೆ ತೊಂದರೆ ಆಗಬಾರ್ದು ಅಂತ ಹೇಳಿದರೆ ಇವಾಗಲೇ ನೀವು ಈ ಥರ ನಾನು ಒಂದು ಪ್ರೊಸೆಸ್ನ ಹೇಳಿದ್ನಲ್ಲ, ಈ ಥರ ನೀವು ಕಾಲೇಜ್ದು ಲೀಸ್ಟ್ನ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ನನಗೆ ಗೊತ್ತು ಇಲ್ಲಿ ನೀವು ಲೀಸ್ಟ್ನ ಪ್ರಿಪೇರ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಂತ, ಆದರೂ ಕೂಡ ನಮಗೆ ಬೇರೆ ಏನೂ ಅಲ್ಟರ್ನೇಟ್ ಸೊಲ್ಯೂಷನ್ ಇಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳು ಇವಾಗ ಇದನ್ನೇ ಫಾಲೋ ಮಾಡಿಕೊಂಡು ಲೀಸ್ಟ್ನ ರೆಡಿ ಮಾಡ್ಕೊಳ್ಳೇಬೇಕಾಗುತ್ತೆ. ಅದಂದರೆ ಇಲ್ಲಿ ಇನ್ನೊಂದು ಕಂಡೀಷನ್ ಕೂಡ ಇರುತ್ತೆ. ಸೊ ಏನಂತ ಹೇಳಿದರೆ ಇವಾಗ ನಾವು ನೋಡಿದ್ದು ಫಸ್ಟ್ ಕಂಡೀಷನ್ ಆಗಿರುತ್ತೆ. ಅಂದರೆ ಇವಾಗ ಕೆಲವಿದ್ದು ಆಲ್ರೆಡಿ ಅಂದ್ಕೊಂಡಿರ್ತಾರೆ ನನಗೆ ಇದೇ ಕಾಲೇಜ್ ಬೇಕು ಅಥವಾ ಇದೇ ಏರಿಯಾದಲ್ಲಿ ಕಾಲೇಜ್ ಬೇಕು ಹಾಗಂತ. ಸೊ ಆ ಥರ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ಕಾಲೇಜ್ ಬಗ್ಗೆ ಮತ್ತು ಕೋರ್ಸ್ ಬಗ್ಗೆ ಆ ಥರ ಏನಾದರೂ ಐಡಿಯಾ ಇದ್ದರೆ ನೀವು ಫಸ್ಟ್ ಕಂಡೀಷನ್ನ ಯೂಸ್ ಮಾಡಿಕೊಂಡು, ಅಂದರೆ ಇದುವರೆಗೆ ನಾವು ಏನು ಡಿಸ್ಕಸ್ ಮಾಡಿದ್ವಲ್ಲ ಅದೇ ಥರ ಫಾಲೋ ಮಾಡ್ಬೋದು.
ಬಟ್ ಇನ್ನೊಂದು ಕಂಡೀಷನ್ ಏನಿರುತ್ತೆ ಅಂತ ಹೇಳಿದ್ರೆ, ಸೊ ಕೆಲವು ವಿದ್ಯಾರ್ಥಿಗಳಿಗೆ ಯಾವ ಕಾಲೇಜ್ ಚೆನ್ನಾಗಿರುತ್ತೆ, ಯಾವ ಕೋರ್ಸಿಗೆ ಜಾಯ್ನ್ ಆಗಬೇಕಂತ ಇಷ್ಟ ಇರುತ್ತೆ, ಅಥವಾ ಅವ್ರಿಗೆ ಇವಾಗ ಬಂದಿರೋ ರ್ಯಾಂಕ್ ಪ್ರಕಾರ ಯಾವ ಕಾಲೇಜ್ ಸಿಗುತ್ತೆ ಅಂತ ಅಷ್ಟೊಂದು ಐಡಿಯಾ ಇರಲ್ಲ, ಅಥವಾ ಕೆಲವರಿಗೆ ಡೌಟ್ ಕೂಡ ಇರುತ್ತೆ. ಹಾಗಾಗಿ ಅವರು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಫಸ್ಟಿಗೆ ನೀವು ಕಟ್ ಆಫ್ ಪಿ ಡಿ ಎಫ್ನ ಓಪನ್ ಮಾಡ್ಕೊಳ್ಳಿ. ಎಲ್ಲಕ್ಕಿಂತ ಮುಂಚೆ ಕಟ್ ಆಫ್ ಪಿ ಡಿ ಎಫ್ನ ಓಪನ್ ಮಾಡ್ಕೊಳ್ಳಿ ಮತ್ತು ಸ್ಕೋರ್ ಕಾರ್ಡ್ನ ನೋಡ್ಕೊಳ್ಳಿ. ಸೊ ನಿಮ್ಮದು ಸ್ಕೋರ್ ಕಾರ್ಡ್ ಈ ಥರ ಕಾಣುತ್ತೆ. ಸೊ ಇಲ್ಲಿ ನಿಮಗೆ ಯಾವ ಕಾಲೇಜ್ ಅಥವಾ ಯಾವ ಕೋರ್ಸ್ ಸಿಗುತ್ತೆ ಅಂತ ಐಡಿಯಾ ಇರಲಿಕ್ಕಿಲ್ಲ. ಸೊ ಹಾಗಾಗಿ ನೀವು ಫಸ್ಟಿಗೆ ಸ್ಕೋರ್ ಕಾರ್ಡ್ನ ನೋಡ್ಕೊಳ್ಳಿ ಮತ್ತು ಆ ಒಂದು ಸ್ಕೋರ್ ಕಾರ್ಡಲ್ಲಿ ಎಷ್ಟು ರ್ಯಾಂಕ್ ಬಂದಿರುತ್ತೆ ಅದನ್ನು ನೋಡ್ಕೊಳ್ಳಿ. ಅದಾಂದ್ರೆ ನೀವು ಕಟ್ ಆಫ್ ಪಿ ಡಿ ಎಫಲ್ಲಿ ನಿಮಗೆ ಇಲ್ಲಿ ಎಲ್ಲ ಕೋರ್ಸ್ ಆಗಿರ್ಬೋದು ಮತ್ತು ಕ್ಯಾಟಗರಿ ಆಗಿರ್ಬೋದು, ಸೊ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಅಂದರೆ ಲಾಸ್ಟ್ದು ಕಟ್ ಆಫ್ನ ಕೊಟ್ಟಿರ್ತಾರೆ. ಇಲ್ಲಿ ನೀವು ಬಂದುಬಿಟ್ಟು ನಿಮ್ಮದು ಕ್ಯಾಟಗರಿ ಯಾವುದಿರುತ್ತೆ, ಸೊ ಅದನ್ನಷ್ಟೇ ನೀವು ಕ್ಯಾಟಗರಿ ಸ್ಕೋರ್ ಮಾಡ್ತಾ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮದು KCET ಸ್ಕೋರ್ ಕಾರ್ಡಲ್ಲಿ ಮೆನ್ಷನ್ ಆಗಿರೋ ಆ ಒಂದು ಕೋರ್ಸ್ದು ರ್ಯಾಂಕ್ ಪ್ರಕಾರ ಸೊ ಈ ಒಂದು ಕಟ್ ಆಫ್ ಪಿ ಡಿ ಎಫಲ್ಲಿ ಅಷ್ಟೊಂದು ಕಟ್ ಆಫ್ ಯಾವ ಕೋರ್ಸ್ಗೆ ಮತ್ತು ಯಾವ ಕಾಲೇಜಲ್ಲಿ ನಿಂತಿರುತ್ತೆ, ಸೊ ಅದನ್ನಷ್ಟೇ ನೀವು ಫಸ್ಟಿಗೆ ಈ ಒಂದು ಕಟ್ ಆಫ್ನ ನೋಡಿಕೊಂಡು ಒಂದು ಸಪ್ರೇಟ್ ರಫ್ ಬುಕ್ಕಲ್ಲಿ ಅದನ್ನು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಅದೇ ಥರ ನೀವು ಎಲ್ಲ ಕೆಳಗಡೆ ಸ್ಕೋರ್ ಮಾಡ್ತಾ ನಿಮಗೆ ಎಷ್ಟು ಕಾಲೇಜ್ ಸಿಗುತ್ತೆ ಅಥವಾ ಎಷ್ಟು ಕೋರ್ಸಸ್ ಸಿಗುತ್ತೆ, ನಿಮ್ಮ ರ್ಯಾಂಕ್ಗೆ ನಿಯರ್ ಇರುವಂಥ ಕಟ್ ಆಫ್ ಯಾವ ಕೋರ್ಸಲ್ಲಿ ಮತ್ತು ಯಾವ ಕಾಲೇಜಲ್ಲಿ ಇರುತ್ತೆ, ಸೊ ಅದನ್ನೆಲ್ಲನೂ ಒಂದು ಕಡೆ ಒಂದು ಪೇಜಲ್ಲಿ ನೋಟ್ ಮಾಡ್ತಾ ಹೋಗಿ. ಮತ್ತು ಎಲ್ಲ ನೋಟ್ ಮಾಡಿ ಆದ ನಂತರ, ಎಲ್ಲ ಲೀಸ್ಟ್ ಮಾಡಿ ಆದ ನಂತರ, ಸೊ ಒಂದ್ಸಲ ನೀವು ಫೈನಲಾಗಿ ಆ ಒಂದು ಲೀಸ್ಟ್ನ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಯಾವ ಕಾಲೇಜ್ ಬೇಕು ಅದನ್ನಷ್ಟೇ ಇಟ್ಕೋಬೋದು. ಮತ್ತು ಒಂದು ವೇಳೆ ಅದರಲ್ಲಿ ಯಾವುದಾದ್ರು ಕಾಲೇಜನ್ನ ಕ್ಯಾನ್ಸಲ್ ಮಾಡೋದಿದ್ರೆ ಅದನ್ನು ನೀವು ಆಮೇಲೆ ಕ್ಯಾನ್ಸಲ್ ಮಾಡ್ಬೋದು. ಸೊ ಈ ಥರ ಕೂಡ ನೀವು ಮಾಡ್ಬೋದು. ಸೊ ಇವಾಗ ಯಾರಿಗಾದರೂ ಆಲ್ರೆಡಿ ಈ ಒಂದು ಕೋರ್ಸ್ಗೆ ಅಥವಾ ಈ ಒಂದು ಕಾಲೇಜ್ಗೆ ಜಾಯ್ನ್ ಆಗಬೇಕಂತ ಇಷ್ಟ ಇದ್ದರೆ ಫಸ್ಟ್ ಏನು ಕಾಲೇಜು ಲೀಸ್ಟ್ ಮಾಡಿಕೊಂಡು ಆ ಥರ ನೀವು ಕಟ್ ಆಫ್ನ ಬರ್ಕೋಬೇಕಾಗುತ್ತೆ. ಬಟ್ ಯಾರಿಗಾದರೂ ಯಾವ ಕಾಲೇಜಲ್ಲಿ ಅಥವಾ ಯಾವ ಕೋರ್ಸಲ್ಲಿ ಜಾಯ್ನ್ ಆಗಬೇಕಂತ ಅಥವಾ ಆ ಒಂದು ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಇಲ್ಲ ಅಂತ ಅವರಿಗೆ ಐಡಿಯಾ ಇರಲಿಲ್ಲ ಅಂತ ಹೇಳಿದ್ರೆ, ಅವರು ಫಸ್ಟಿಗೆ ಅವ್ರದ್ದು ಸ್ಕೋರ್ ಕಾರ್ಡ್ನ ಓಪನ್ ಮಾಡಿಕೊಂಡು ಯಾವ ಕೋರ್ಸಲ್ಲಿ ಎಷ್ಟು ರ್ಯಾಂಕ್ ಇದೆ ಅಂತ ಚೆಕ್ ಮಾಡಿಕೊಂಡು ಆ ಥರ ಆ ಒಂದು ಕೋರ್ಸ್ ರಿಲೇಟೆಡ್ ಕಟ್ ಆಫ್ ಪಿ ಡಿ ಎಫ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಮತ್ತು ಆ ಒಂದು ಪಿ ಡಿ ಎಫಲ್ಲಿ ಅವ್ರ ಕ್ಯಾಟಗರಿ ಪ್ರಕಾರ ನಿಯರ್ ಯಾವುದು ರ್ಯಾಂಕ್ ಇರುತ್ತೆ, ಅವ್ರದ್ದು ಈ ವರ್ಷದ್ದು ರ್ಯಾಂಕ್ ಪ್ರಕಾರ ಲಾಸ್ಟದು ಕಟ್ ಆಫ್ ನಿಯರ್ ಯಾವುದು ಇರುತ್ತೆ ಅದನ್ನಷ್ಟೇ ಅವರು ಲೀಸ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಲೀಸ್ಟ್ ಮಾಡಿ ಆದ ನಂತರ ಅವರು ಫೈನಲಾಗಿ ಒಂದು ಸಲ ನೋಡಿಕೊಂಡು, ಸೊ ಎಲ್ಲ ಕಾಲೇಜನ್ನ ಆಪ್ಷನ್ ಮಾಡೋದಿದ್ರೆ ಆ ಥರ ಕೂಡ ಮಾಡ್ಬೋದು. ಬಟ್ ಕೆಲವೊಂದು ಕಾಲೇಜ್ ಕ್ಯಾನ್ಸಲ್ ಮಾಡ್ಕೋಬೇಕಂತ ಅನಿಸಿದ್ರೆ ಸೊ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿಕೊಂಡು ಫೈನಲಾಗಿ ಲೀಸ್ಟ್ನ ಪ್ರಿಪೇರ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಇದು ಸಿಂಪಲ್ ಪ್ರೊಸೆಸ್ ಇರುತ್ತೆ ನೀವು ಕಾಲೇಜ್ದು ಪ್ರೈವೇಟ್ ಲೀಸ್ಟ್ನ ಮಾಡ್ಕೊಳ್ಳೋಕ್ಕೆ. ಸೊ ಎಲ್ಲ ವಿಧದ್ದು ಪ್ರತಿ ವರ್ಷ ಇದೇ ಥರ ಲೀಸ್ಟ್ನ ಮಾಡ್ಕೋತಾರೆ. ಸೊ ಇವಾಗ ನಿಮಗೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ಮುಗಿದಿದೆ ಮತ್ತು ತುಂಬ ಟೈಮ್ ಇದೆ. ಸೊ ಹಾಗಾಗಿ ಆ ಒಂದು ಟೈಮ್ನ ಕಾಲೇಜ್ದು ಲೀಸ್ಟ್ನ ಮಾಡ್ಕೊಳ್ಳೋಕ್ಕೆ ನೀವು ಸ್ಪೆಂಡ್ ಮಾಡ್ಬೋದು. ಮತ್ತು ಹಾಗೆಯೇ ನಿಮಗೆ ಬೇಕಿದೆ, ನಿಮಗೆ ನಿಯರ್ ಯಾವುದಾದ್ರೂ ಕಾಲೇಜ್ ಇದ್ದರೆ ಸೊ ಕಾಲೇಜಿಗೆ ಹೋಗಿ ಕೂಡ ನೀವು ವಿಸಿಟ್ ಮಾಡಿಕೊಂಡು ಯಾವ ಥರ ಇದೆ ಹಂಗಂತ, ಯಾವ ಥರ ಫೆಸಿಲಿಟಿ ಇದೆ, ಯಾವ ಥರ ಕ್ಯಾಂಪಸ್ ಇದೆ ಅಂತ ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಕೊಂಡು ಬರ್ಬೋದು. ಮತ್ತು ಇನ್ನು ನಮಗೆ ಆದಷ್ಟು ಬೇಗನೆ ಸೀಟ್ ಮ್ಯಾಟ್ಸ್ ಕೂಡ ಬಿಡ್ತಾರೆ. ಸೊ ಸೀಟ್ ಮ್ಯಾಟ್ಸ್ ಕೂಡ ನೀವು ಒಂದು ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಯಾವ ಕಾಲೇಜಲ್ಲಿ ನಿಮ್ಮ ಕ್ಯಾಟಗರಿ ಪ್ರಕಾರ ಎಷ್ಟು ಸೀಟ್ ಇದೆ ಅಂತ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಅಲ್ಲಿ ಕೂಡ ನೀವು ನೋಡಿಕೊಂಡು ಕೆಲವೊಂದು ಕಾಲೇಜ್ನ ಆ್ಯಡ್ ಮಾಡೋದಿದ್ರೆ ಮಾಡ್ಬೋದು, ಮತ್ತು ಕೆಲವೊಂದು ಕಾಲೇಜ್ನ ಕ್ಯಾನ್ಸಲ್ ಮಾಡೋದಿದ್ರೆ ಅದನ್ನು ಕೂಡ ಮಾಡ್ಬೋದು. ಆದರೆ ಕೆಲವೊಂದು ಕಾಲೇಜಲ್ಲಿ ನಿಮ್ಮ ಕ್ಯಾಟಗರಿ ಪ್ರಕಾರ ಸೀಟ್ ಇರಲಿಕ್ಕಿಲ್ಲ ಅಥವಾ ಕಡಿಮೆ ಸೀಟ್ ಇರ್ಬೋದು. ಸೊ ಅದನ್ನು ನೋಡಿಕೊಂಡು ಕೂಡ ನೀವು ಇವಾಗೇನು ಫೈನಲ್ ಲೀಸ್ಟ್ನ ಮಾಡ್ಕೊಂಡಿರ್ತಾರಲ್ಲ ಅದರಲ್ಲಿ ಕೆಲವೊಂದು ಮಾಡಿಫಿಕೇಷನ್ನ ನಿಮಗೆ ಬೇಕಿದ್ರೆ ಮಾಡ್ಬೋದು. ಹಾಗೆಯೇ ಫೀಸ್ ಸ್ಟ್ರಕ್ಚರ್ ಕೂಡ ಆಮೇಲೆ ಬಿಡ್ತಾರೆ ನಮಗೆ. ಸೊ ಫೀಸ್ನ ನೋಡಿಕೊಂಡು ಕೂಡ ಕೆಲವೊಂದು ಮಾಡಿಫಿಕೇಷನ್ ಮಾಡೋದಿದ್ರೆ ಅದನ್ನು ಕೂಡ ಮಾಡ್ಬೋದು. ಸೊ ಇವಾಗ ಈ ವಿಡಿಯೋಸೆ ಸೊ ನಾನು ಇವಾಗ ಒಂದು ಕ್ಯಾಟಗರಿ ಮತ್ತು ಒಂದು ಕೋರ್ಸ್ನ ತೊಗೊಂಡು ನಿಮಗೆ ಒಂದು ಎಕ್ಸಾಂಪಲ್ನ ಹೇಳಿದ್ದೀನಿ. ಸೊ ಇದೇ ಪ್ರಕಾರ ಅಂದರೆ ಇದೇ ಸ್ಟೆಪ್ನ ಫಾಲೋ ಮಾಡಿಕೊಂಡು ನೀವು ಎಷ್ಟು ಬೇಕಾದರೂ ಕಾಲೇಜ್ನ ಅಥವಾ ಎಷ್ಟು ಬೇಕಾದರೂ ಕೋರ್ಸ್ದು ಲೀಸ್ಟ್ನ ಮಾಡ್ಕೋಬೋದು. ಸೊ ಎಲ್ಲ ಪ್ರೊಸೆಸ್ ಇಲ್ಲಿ ಸೇಮ್ ಇರುತ್ತೆ, ಬಟ್ ನೀವು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಕೋಬೇಕಾಗುತ್ತೆ. ಸೊ ನಾನು ನಿಮಗೆ ತೋರಿಸೋಗೋಸ್ಕರ ಒಂದೆರಡು ಕಾಲೇಜ್ ಅಷ್ಟೇ ತೋರಿಸಿದ್ದೀನಿ. ಸೊ ಇವಾಗ ಈ ವಿಡಿಯೋ ಅಷ್ಟೇ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಒಂದು ವೇಳೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಇವಾಗಾದರೂ ವಿಡಿಯೋ ಮೇಲೆ ಲೈಕ್ ಮಾಡಿ, ಆಮೇಲೆ ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಬೇರೆಲ್ಲ ಫ್ರೆಂಡ್ ಗ್ರೂಪಲ್ಲಿ ಶೇರ್ ಮಾಡಿ, ಅವ್ರು ಕೂಡ ಇದನ್ನು ತಿಳ್ಕೊತಾರೆ. ಸೊ ಇದಕ್ಕಿಂತ ಮುಂಚೆ ನಾನು ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಆದರೆ ಕಾಲೇಜ್ದು ಲೀಸ್ಟ್ ಆಗಿರ್ಬೋದು ಮತ್ತು ಕೋರ್ಸ್ ವೈಸ್ ಕ್ಯಾಟಗರಿ ವೈಸ್ ಕಟ್ ಆಫ್ ಆಗಿರ್ಬೋದು. ಸೊ ಅದನ್ನು ಕೂಡ ನಾನು ಸಿಂಪಲ್ಲಾಗಿ ತೋರಿಸಿದ್ದೀನಿ. ಸೊ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ನಮ್ಮ ಚಾನಲಲ್ಲಿ ಸಿಗುತ್ತೆ. ಮತ್ತು ಹಾಗೆಯೇ ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಆ ಲಿಂಕ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ಕೂಡ ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀನ್ ನೆಕ್ಸ್ಟ್ ವಿಡಿಯೋ.